ದೇಶದ ಮುಕುಟಮಣಿ ದೆಹಲಿಯಲ್ಲಿ ರಕ್ತಾಸುರರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಇಳಿ ಸಂಜೆ ಹೊತ್ತಲ್ಲಿ ಬಂದ ಉಗ್ರ ರಕ್ತದ ಕೋಡಿ ಹರಿಸಿದ್ದಾನೆ. 13 ಜನರ ಬಲಿ ಪಡೆದ ರಣರಾಕ್ಷಸರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. इसके पीछे के षड्यंत्रकारियों को बख्शा नहीं जाएगा. ದೆಹಲಿಯ ಕೆಂಪುಕೋಟೆ ಮುಂಭಾಗ ಕಾರ್ ಚಲಿಸುತ್ತಿದ್ದಂಥ ಕಾರ್ ಮಹಾಸ್ಫೋಟ ಆಗಿದೆ. ಅದರ ಸ್ಫೋಟ ಹಿನ್ನೆಲೆಯಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಿರೋದು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಾದ್ಯಂತನೂ ಕೂಡ ಹೈ ಅಲರ್ಟ್. ಇಳಿ ಸಂಜೆ 6:52ರ ಸಮಯ. ಇಡೀ ದೆಹಲಿ ಶಾಂತವಾಗಿತ್ತು. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಕೆಂಪು ಕೋಟೆಯ ಬಳಿಯ ಗೇಟ್ ನಂಬರ್ 1ರ ಹತ್ತಿರ ರೆಡ್ ಸಿಗ್ನಲ್ ಬೀಳುತ್ತಿದ್ದಂತೆ ವಾಹನ ಸವಾರರೆಲ್ಲ ಒಂದು ಕಡೆ ಸೇರಿದ್ರು. ಗ್ರೀನ್ ಸಿಗ್ನಲ್ ಬೀಳುವುದಕ್ಕೆ ಕಾಯ್ತಿದ್ದ ಜನರ ಹಿಂದೆ ಮುಂದೆ ಸಾವಿನ ಜಾಲ ಸುಳಿದಾಡುವುದಕ್ಕೆ ಶುರುವಾಗಿತ್ತು. ನಿಧಾನಕ್ಕೆ ಬಂದ I-20 ಕಾರೊಂದು ಒಮ್ಮೆಲೆ ಸ್ಫೋಟಗೊಂಡಿದೆ. ಏನಾಯ್ತು ಅಂತ ನೋಡೋದ್ರೊಳಗೆ ಇಡೀ ಪ್ರದೇಶವೇ ಹೊತ್ತಿ ಉರಿದಿದೆ. ಮುಗಿಲೆತ್ತರಕ್ಕೆ ಹಾರಿದ್ದ ಬೆಂಕಿಯ ಜ್ವಾಲೆಗೆ ಸಿಕ್ಕಿದ್ದೆಲ್ಲವೂ ಧ್ವಂಸವಾಗಿದೆ. ಒಂದು ಕಡೆ ಕೈ ಬಿದ್ದಿದ್ರೆ ಇನ್ನೊಂದು ಕಡೆ ಕಾಲುಗಳು ಕರಕಲಾಗಿದ್ವು. ರುಂಡ ಯಾವುದು ಮುಂಡ ಯಾವುದು ಒಂದೂ ಗೊತ್ತಾಗ್ತಿರಲಿಲ್ಲ. ರಾಷ್ಟ್ರ ರಾಜಧಾನಿಯಲ್ಲಿ ಉಗ್ರರ ನರಮೇಧ, ರಣಭೀಕರ ಸ್ಫೋಟ, 13 ಮಂದಿ ದುರ್ಮರಣ. ಉಗ್ರತ್ವ ಅನ್ನೋದು ಭಾರತದ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡುತ್ತಿದೆ. ಭಯೋತ್ಪಾದಕರ ಬೇರನ್ನ ಬುಡ ಸಮೇತ ಕಿತ್ತೊಗೆಯೋದಕ್ಕೆ ಎಷ್ಟೇ ಸರ್ಕಸ್ ಮಾಡಿದ್ರೂ ಆಗ್ತಿಲ್ಲ. ಪಹಲ್ಗಾಮ್ ದಾಳಿ ನಡೆದು ಜಸ್ಟ್ 6 ತಿಂಗಳಾಗಿದೆ. ಅಷ್ಟರಲ್ಲೇ ಮತ್ತೊಮ್ಮೆ ರಣಕೇಕೆ ಹಾಕಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯನ್ನೇ ಟಾರ್ಗೆಟ್ ಮಾಡಿ ನೆತ್ತರ ಕೋಡಿ ಹರಿಸಿದ್ದಾರೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟವರನ್ನ ಹೊಂಚು ಹಾಕಿ ಕೊಂದು ಹಾಕಿದ್ದಾರೆ. ಸ್ಫೋಟದ ಭೀಕರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಯಾಕಂದ್ರೆ ಇದು ಬರೀ ಬೆಂಕಿ ಅಲ್ಲ, ಸ್ಫೋಟದ ಬೆಂಕಿ. ಹೀಗಾಗಿಯೇ ಹೊತ್ತಿ ಉರಿಯೋ ಜ್ವಾಲೆಯಲ್ಲಿ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗಿದೆ. ಈ ದುಷ್ಕೃತ್ಯದ ಮೂಲ ಪುರುಷನೇ ಡಾಕ್ಟರ್ ಉಮರ್ ನಬಿ ಅಂತ ಹೇಳಲಾಗ್ತಿದೆ. ಇಡೀ ದಿನ ಕಾರ್ನಲ್ಲೇ ಸಂಚರಿಸಿದವ ಸಂಜೆ ಹೊತ್ತಲ್ಲಿ ರಕ್ತದ ಕೋಡಿ ಹರಿಸಿದ್ದ. ತನ್ನನ್ನು ತಾನೇ ಸ್ಫೋಟಿಸಿಕೊಂಡು ನರಮೇಧ ಸೃಷ್ಟಿಸಿದ್ನ ಅನ್ನೋ ಅನುಮಾನ ಶುರುವಾಗಿದೆ. ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಬರ್ದಾರ್ಪುರ ಗಡಿ ಮೂಲಕ ಎಂಟ್ರಿ ಕೊಟ್ಟಿದ್ದವ ತನ್ನ I-20 ಕಾರಿನಲ್ಲೇ ದೆಹಲಿಯಲ್ಲಿ ಸುತ್ತಾಡಿದ್ದ. ಮಧ್ಯಾಹ್ನ 1 ಗಂಟೆಗೆ ದರಿಯಾಗಂಜ್ ಮೂಲಕ ಕಾಶ್ಮೀರಿ ಗೇಟ್ ರಸ್ತೆ ಪ್ರವೇಶಿಸಿದ ಉಮರ್ ಸುನೇಹರಿ ಮಸೀದಿ ಬಳಿ 3 ಗಂಟೆಯ ಕಾಲ ಕಾರ್ ಪಾರ್ಕ್ ಮಾಡಿದ್ದ. ಮಧ್ಯಾಹ್ನ 3:19ರಿಂದ 6:48ರವರೆಗೆ ಮಸೀದಿ ಬಳಿ ಕಾರು ಪಾರ್ಕ್ ಮಾಡಿದ್ದ. ಸಂಜೆಯಾಗ್ತಿದ್ದಂತೆ ಅಲ್ಲಿಂದ ಕಾರ್ ತಗೊಂಡು ಕೆಂಪುಕೋಟೆಯ ಕಡೆ ಮೂವ್ ಆಗಿದ್ದ. 6:52ರ ಸುಮಾರಿಗೆ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಬಳಿ ಬರ್ತಿದ್ದಂತೆ ಕಾರು ಸ್ಫೋಟಗೊಂಡಿತ್ತು. ಓದಿದ್ದು MBBS, ಆಗಿದ್ದು ಭಯೋತ್ಪಾದಕರು. ಇಂಥವರಿಂದಲೇ ದೇಶದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಿರೋದು. MBBS ಓದಿದ್ದ ಈತ ಮಾಡ್ತಿದ್ದದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಜನರ ಜೀವ ಉಳಿಸಬೇಕಿದ್ದವ ಜನರ ಜೀವ ತೆಗೆಯೋ ಕೆಲಸಕ್ಕಿಳಿದಿದ್ದ. ಈತನಿಗೆ ಪಾಕ್ ಉಗ್ರರ ಜೊತೆ ಲಿಂಕ್ ಇರೋ ಅನುಮಾನ ಹುಟ್ಕೊಂಡಿದ್ದು ದೆಹಲಿ ದಾಳಿ ಹಿಂದೆ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡ ಇದೆಯಾ ಅಂತ ತನಿಖೆ ನಡೆಸಲಾಗ್ತಿದೆ. ಈತನಷ್ಟೇ ಅಲ್ಲ, ಇವನ್ ಜೊತೆಗೆ ಯಮಕಿಂಕರಿಯೊಬ್ಬಳ ಹೆಜ್ಜೆ ಗುರುತುಗಳು ಸಹ ಪತ್ತೆಯಾಗಿವೆ. ಸ್ಫೋಟದ ಸಂಚಿನಲ್ಲಿ ಲೇಡಿ ಡಾಕ್ಟರ್ ಶಾಹೀನ್ ಕೈವಾಡ ಇದೆ ಅನ್ನೋ ಅನುಮಾನ ಎದ್ದಿದೆ. ಈಕೆ ಹೆಣ್ಣು ಕುಲಕ್ಕೆ ಕಳಂಕ. ಈಕೆಯ ಹೆಣ್ತನದಲ್ಲಿ ರಣರಾಕ್ಷಸಿಯೊಬ್ಬಳು ಅಟ್ಟಹಾಸ ಮೆರೆಯುತ್ತಿದ್ಲು. ಡಾಕ್ಟರ್ ಶಾಹೀನ್ ಸಯೀದ್ಳನ್ನ ನಿನ್ನೆ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಉಗ್ರ ಸಂಘಟನೆಗಳಿಗೆ ಈಕೆಯೇ ಫಂಡಿಂಗ್ ಮಾಡುತ್ತಿದ್ದ ಬಗ್ಗೆ ತನಿಖೆ ನಡೆಸುತ್ತಿದ್ದು ದೆಹಲಿಯ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಜೊತೆಗೂ ನಂಟಿತ್ತು ಅನ್ನೋ ಶಂಕೆ ಇದೆ. ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡುತ್ತಿದ್ದ ಡಾಕ್ಟರ್ ಶಾಹೀನ್ ಉಗ್ರ ಚಟುವಟಿಕೆಗಳ ಬಗ್ಗೆ ತರಬೇತಿ ಕೊಡುತ್ತಿದ್ದಳು ಅನ್ನೋ ಅನುಮಾನವಿದೆ. ಅಷ್ಟೇ ಅಲ್ಲ, ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆ ಲಿಂಕ್ ಹೊಂದಿದ್ದು ಜೈಷ್ ಸಂಘಟನೆಗೆ ಭಾರತದಿಂದ ಯುವತಿಯರ ನೇಮಕ ಮಾಡುತ್ತಿದ್ದಳಂತೆ. ಜೊತೆಗೆ ಉಗ್ರ ಚಟುವಟಿಕೆಗೆಂದೇ 30ರಿಂದ 40 ಲಕ್ಷ ಹಣವನ್ನ ಕಲೆಕ್ಷನ್ ಮಾಡುತ್ತಿದ್ದಳಂತೆ. ಹೀಗಾಗಿ ಯಾರ್ಯಾರಿಂದ ಹಣ ಕಲೆಕ್ಷನ್ ಮಾಡಿದ್ದಾಳೆ ಅಂತ NIA ತನಿಖೆಗಿಳಿದಿದೆ. ದೆಹಲಿಯಲ್ಲಿ ವೈಟ್ ಕಾಲರ್ ಉಗ್ರರ ಅಟ್ಟಹಾಸ. ದೆಹಲಿ ಸ್ಫೋಟದ ಹಿಂದಿರೋರೆಲ್ಲ ದೊಡ್ಡವರೇ. ಎಲ್ಲರೂ ಕೂಡ ಒಳ್ಳೊಳ್ಳೆ ಕೆಲಸದಲ್ಲಿದ್ದವರೇ. ಅದರಲ್ಲೂ 7ಕ್ಕೂ ಹೆಚ್ಚು ಮಂದಿ ಡಾಕ್ಟರ್ ಆಗಿದ್ರು ಅನ್ನೋದೇ ಆತಂಕಕಾರಿ ವಿಷಯ.
10ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿರೋ ಎನ್ಐಎ ಅಧಿಕಾರಿಗಳು ಬಾಂಬ್ ಸ್ಫೋಟದ ಹಿಂದಿರೋರ ಜನ್ಮಜಾಲಾಡುತ್ತಿದ್ದಾರೆ. ಈತನ ಹೆಸರು ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್. ಈತ ಕೂಡ ಮನುಷ್ಯ ರೂಪದ ನರರಾಕ್ಷಸ. ಡಾಕ್ಟರ್ ಆಗಿದ್ದ ಈತ ದೇವಸ್ಥಾನದ ಪ್ರಸಾದ ಹಾಗೂ ನೀರಿನಲ್ಲಿ ರಿಸಿನ್ ಮಿಕ್ಸ್ ಮಾಡಲು ಸಂಚು ರೂಪಿಸಿದ್ದನಂತೆ. ಆದರೆ ಪೊಲೀಸರ ದಾಳಿ ವೇಳೆ ಸಿಕ್ಕಿಬಿದ್ದಿದ್ದು ಈತನ ಜನ್ಮಜಾಲಾಡಲಾಗ್ತಿದೆ. ಇನ್ನು ಡಾಕ್ಟರ್ ಅದಿಲ್ ರಾಥರ್, ಈತನೂ ವೈದ್ಯನೇ. ಪುಲ್ವಾಮಾ ಶೈಲಿಯ ದಾಳಿಗೆ ಸ್ಕೆಚ್ ಹಾಕಿದ್ದ. ಈತ 360 ಕೆಜಿ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದ. ಈತನ ಹಿಂದೆ ಬಿದ್ದ ಎನ್ಐಎ ಹಂತಕನ ಹೆಡೆಮುರಿ ಕಟ್ಟಿದೆ. ಡಾಕ್ಟರ್ ಮುಜಮ್ಮಿಲ್ ಶಕೀಲ್, ಈತನೂ ಕೂಡ ಭಯೋತ್ಪಾದಕ ದಾಳಿಗೆ ಸಂಚು ರೂಪಿಸಿದ ಪರಮಪಾಪಿ. 2900 ಕೆಜಿ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿದ್ದ ಈತನನ್ನ ಲಾಕ್ ಮಾಡಲಾಗಿದ್ದು, ಈತನ ಜೊತೆಗಿದ್ದ ಅಸಾಲ್ಟ್ ರೈಫಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಡಾಕ್ಟರ್ ಉಮರ್ ಫರೀದಾಬಾದ್ ರೇಡ್ ವೇಳೆ ಪರಾರಿಯಾಗಿದ್ದ ರಕ್ತಾಸುರ. ದೆಹಲಿಯ I-20 ಕಾರ್ ಬ್ಲಾಸ್ಟ್ನ ಸೂತ್ರಧಾರಿ ಎನ್ನಲಾಗ್ತಿದೆ. ನಿನ್ನೆ ಸಂಜೆ 6:52 ಸುಮಾರಿಗೆ ಕೆಂಪುಕೋಟೆ ಬಳಿ ಈತನಿದ್ದ ಕಾರು ಸ್ಫೋಟಗೊಂಡಿತ್ತು. ಡಾಕ್ಟರ್ ಶಾಹಿನ್ ಸಯೀದ್ ಉತ್ತರ ಪ್ರದೇಶದ ಫರೀದಾಬಾದ್ ಮೂಲದ ಮಹಿಳಾ ಡಾಕ್ಟರ್. ಡಾಕ್ಟರ್ ಉಮರ್ಗೆ ಸಹಕಾರ ನೀಡುತ್ತಿದ್ದದ್ದೇ ಈ ಶಾಹಿನ್. ಇನ್ನು ಡಾಕ್ಟರ್ ತಾರಿಕ್ ಅಹಮದ್ ಪುಲ್ವಾಮಾದ ಸಂಬೂರ ಮೂಲದವ. ದೆಹಲಿಯಲ್ಲಿ ಸ್ಫೋಟಗೊಂಡ I-20 ಕಾರನ್ನ ಉಮರ್ಗೆ ಮಾರಾಟ ಮಾಡಿದ್ದೇ ಈತ. ಡಾಕ್ಟರ್ ಸಜದ್, ಈತ ಕೂಡ ಪುಲ್ವಾಮಾದ ಬಂದ್ಝೂ ಮೂಲದವನು. ಕಾಶ್ಮೀರ, ಫರೀದಾಬಾದ್, ದೆಹಲಿ ಸ್ಫೋಟಗಳಲ್ಲಿ ಈತನೂ ಭಾಗಿಯಾದ ಅನುಮಾನವಿದೆ. ಬಾಂಬ್ ಬ್ಲಾಸ್ಟ್ ಮಾಡಿದವರಿಗೆ ನಮೋ ಎಚ್ಚರಿಕೆ ಸಂದೇಶ. ಉಗ್ರರ ಜಾಲವನ್ನ ಬೇರು ಸಮೇತ ಕಿತ್ತೊಗೆಯೋದಕ್ಕೆ ಪಣತೊಟ್ಟಿರೋ ಪ್ರಧಾನಿ ಮೋದಿ ಮತ್ತೊಮ್ಮೆ ಶಪಥ ಮಾಡಿದ್ದಾರೆ. ಬಾಂಬ್ ಬ್ಲಾಸ್ಟ್ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ, ರಕ್ತ ಹರಿಸಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था, विचार विमर्श चलता था, जानकारियों के तार जोड़े जा रहे थे. हमारी एजेंसियां इस षड्यंत्र की तह तक जाएगी. इसके पीछे के षड्यंत्रकारियों को बख्शा नहीं जाएगा. विल बी ब्रॉट टू जस्टिस. ದೆಹಲಿ ಸ್ಫೋಟ ರಾಜ್ಯಾದ್ಯಂತ ಕಟ್ಟೆಚ್ಚರ. ದೆಹಲಿಯಲ್ಲಿ ಸ್ಫೋಟದಿಂದ ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ಹೀಗಾಗಿ ದೇಶಾದ್ಯಂತ ಪೊಲೀಸರಿಂದ ಹೈ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನ ಜನನಿಬಿಡ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಮಾರ್ಕೆಟ್, ಮಾಲ್, ಮೆಟ್ರೋ ನಿಲ್ದಾಣಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಶ್ವಾನದಳ ಹಾಗೂ ಮೆಟಲ್ ಡಿಟೆಕ್ಟರ್ನಿಂದ ತಪಾಸಣೆ ನಡೆಸುತ್ತಿದ್ದಾರೆ. ಇನ್ನು ದೆಹಲಿ ಸ್ಫೋಟದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್, ಇಂತಹ ಘಟನೆ ನಡೆಯಬಾರದು, ಮೃತರ ಕುಟುಂಬದ ಜೊತೆ ನಾವಿರ್ತೀವಿ ಎಂದರು. ಬಾಂಬ್ ಬ್ಲಾಸ್ಟ್ ಆಗಬಾರದು. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ. ಎಷ್ಟೇ ಜನ ಸತ್ತಿರಲಿ, ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ, ಕಾರ್ ಬ್ಲಾಸ್ಟ್ ಕೆಂಪುಕೋಟೆ ಹತ್ರನೇ ಆಗಿದೆ. ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು, ಅದು ನೋಡಬೇಕು. ನಾನು ಮಾಹಿತಿ ಇಲ್ಲ, ತನಿಖೆ ಮಾಡಿ ಸತ್ಯಾಂಶ ಹೊರಬರ್ದು. ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ನಾಟ್ ದಿ ಸೊಲ್ಯೂಷನ್. ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಅಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ದಿ ಸೊಲ್ಯೂಷನ್. ಸೊ ಬ್ಲೇಮ್ ಮಾಡೋಣ, ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ. ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ಜಾಗೃತಿ ಮೂಡಿ ಜನರ ಬದುಕನ್ನು, ಜೀವನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಬರೀ ಬೆಂಗಳೂರು ಮಾತ್ರವಲ್ಲ, ರಾಜ್ಯಾದ್ಯಂತ ಎಲ್ಲಾ ಕಡೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ದಾವಣಗೆರೆ, ಕಲಬುರಗಿ, ವಿಜಯನಗರ ಹಾಗೂ ಶಿವಮೊಗ್ಗದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಜನನಿಬಿಡ ಪ್ರದೇಶ ಸೇರಿದಂತೆ ಐತಿಹಾಸಿಕ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಒಟ್ನಲ್ಲಿ ದೆಹಲಿಯಲ್ಲಿ ನಡೆದ ದುಷ್ಕೃತ್ಯಕ್ಕೆ ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ಮೇಲಿಂದ ಮೇಲೆ ಅಟ್ಟಹಾಸ ಮೆರೀತಿರೋ ರಕ್ತಪಿಪಾಸುಗಳಿಗೆ ತಕ್ಕ ಪಾಠ ಕಲಿಸೋ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಹೆಣ್ಮಗಳಿಗೆ ಮದುವೆಯಾಗಿ 13 ವರ್ಷ ಆಗಿತ್ತು. ಗಂಡ ಮಕ್ಕಳು ಚೆನ್ನಾಗಿಯೇ ಇದ್ರು. ಆದರೆ ಪಕ್ಕದೂರಿನ ಅಂಕಲ್ ಹಿಂದೆ ಬಿದ್ದವಳು ಗಂಡನಿಗೆ ಹೊಡೆಯಬಾರದ ಜಾಗಕ್ಕೆ ಹೊಡೆದು ಕೊಂದು ಹಾಕಿದ್ದಾಳೆ.
ಪತಿಯೇ ಪ್ರತ್ಯಕ್ಷ ದೈವ ಅನ್ನೋ ಕಾಲವೊಂದಿತ್ತು. ಗಂಡನನ್ನೇ ಸರ್ವಸ್ವ ಅಂದ್ಕೊಂಡು ಪ್ರತಿ ಹೆಣ್ಮಕ್ಳು ಜೀವನ ನಡೆಸ್ತಿದ್ರು. ಗಂಡ ಅನ್ನಿಸ್ಕೊಂಡವ ಕಳ್ಳ ಆಗಲಿ ಸುಳ್ಳ ಆಗಲಿ ಹೇಗೋ ಹೊಂದ್ಕೊಂಡು ಜೀವನ ಸಾಗಿಸ್ತಿದ್ರು. ಆದ್ರೀಗ ಪಾಪಿ ಕಲಿಗಾಲ ಬದಲಾಗಿದೆ. ಗಂಡ ಕಲ್ಗುಂಡಿನಂಗಿದ್ರು ಹೆಣ್ಣುಮಕ್ಕಳ ನವರಂಗಿ ಆಟ ನಿಲ್ತಿಲ್ಲ. ಕಟ್ಟುಮಸ್ತಾಗಿರೋ ಗಂಡನನ್ನ ಬಿಟ್ಟು ಪಕ್ಕದ ಮನೆಯ ನೆಂಟನ ಜೊತೆ ನೆಂಟಸ್ತಿಕೆ ಕುದುರಿಸ್ತಿದ್ದಾರೆ. ಹೊತ್ತಲ್ಲದ ಹೊತ್ತಲ್ಲಿ ಕಳ್ಳಗಿಂಡಿ ಇಣುಕಿ ನೋಡುತ್ತಿದ್ದಾರೆ. ಇದೇ ನೋಡಿ ಆಗಬಾರದ್ದು ಆಗುವುದಕ್ಕೆ ಕಾರಣವಾಗ್ತಿರೋದು. ಪತ್ನಿಯ ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿಯಾಗ್ತಿದ್ದಾನೆ ಅಂತ ತಾಳಿ ಕಟ್ಟಿದವನ ಕಥೆಯನ್ನೇ ಮುಗಿಸಿದ್ದಾಳೆ. ಗಂಡ ನಿದ್ದೆಗೆ ಜಾರ್ತಿದ್ದಂತೆ ಹೊಡೆಯಬಾರದ ಜಾಗಕ್ಕೆ ಹೊಡೆದು ಕೊಂದು ಹಾಕಿದ್ದಾಳೆ. ಇವಳೇ ನೋಡಿ ಗಂಡನನ್ನ ನುಂಕೊಂಡ ಸುಪನಾಮಿ ಶಿವಮ್ಮ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಇಂದಿರಾನಗರ ಗ್ರಾಮದ ನಿವಾಸಿ. ಈಕೆಗೆ ಮದುವೆಯಾಗಿ 13 ವರ್ಷ ಆಗಿತ್ತು. ಮಕ್ಕಳು ಸಹ ಹೆಗಲೆತ್ತರಕ್ಕೆ ಬೆಳೆದಿದ್ರು. ಆದರೂ ಈ ಮಹಾತಾಯಿಗೆ ಕಂಡೋರ ಗಂಡನ ಮೇಲೆ ಕಣ್ಣು ಹಾಕುವ ಆಸೆ. HD ಕೋಟೆಯ ಬಲರಾಮ ಅನ್ನೋನ ಜೊತೆ ಕುಂಟೆ ಬಿಲ್ಲೆ ಆಡೋಕೆ ಶುರು ಮಾಡಿದ್ದಳು. 4 ವರ್ಷದಿಂದ ಕದ್ದು ಮುಚ್ಚಿ ಒಂದಾಗ್ತಿದ್ದವರು ಜೋಡಿ ಹಕ್ಕಿಗಳಾಗಿ ಆಗಾಗ ಮೈಮರೀತಿದ್ರು. ಬಲರಾಮನ ತೋಳತೆಕ್ಕೆಗೆ ಬಿದ್ದಿದ್ದ ಶಿವಮ್ಮ ಗಂಡ ಮಕ್ಕಳನ್ನೇ ಮರೆತು ನಿಂತಿದ್ಲು. ಯಾವಾಗ ಶಿವಮ್ಮಳ ಶೃಂಗಾರ ಸಮರ ಜೋರಾಯ್ತೋ ಗಂಡ ವೀರಣ್ಣನಿಗೆ ಗೊತ್ತಾಗಿದೆ. ಕಟ್ಕೊಂಡವಳೆ ದಾರಿ ತಪ್ಪಿದ್ದಾಳೆ ಅನ್ನೋದು ತಿಳಿಯುತ್ತಿದ್ದಂತೆ ಹೆಡೆ ತುಳಿದ ಹಾವಿನಂತಾಗಿದ್ದ. ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗ್ತಿದ್ದಂತೆ ಸಂಬಂಧಿಕರೆಲ್ಲ ಸೇರ್ಕೊಂಡು ನ್ಯಾಯ ಪಂಚಾಯಿತಿ ಮಾಡಿದ್ರು. ಆದ್ರೆ ಶಿವಮ್ಮ ಮಾತ್ರ ಬಲರಾಮನ ಮೋಹದ ಜಾಲದಿಂದ ಹೊರಬಂದಿರಲಿಲ್ಲ. ಗಂಡನನ್ನ ಬಿಟ್ಟರು ಬಲರಾಮನನ್ನ ಬಿಡುವುದಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿ ಗಂಡ ಹೆಂಡತಿ ಮಧ್ಯೆ ಆಗಾಗ ಜಗಳ ನಡೀತಾನೇ ಇತ್ತು. ರಾತ್ರಿ ಅಂಕಲ್ ಆಂಟಿಯ ಫೋನ್ ಕಹಾನಿ ಜೋರಾಗಿತ್ತು. ಫೋನ್ನಲ್ಲೇ ಮುತ್ತಿನ ಸುರಿಮಳೆಗೈತಿದ್ರು ಅನ್ಸುತ್ತೆ. ಇದು ವೀರಣ್ಣನಿಗೆ ಗೊತ್ತಾಗ್ತಿದ್ದಂತೆ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ದ. ಇನ್ಮೇಲೆ ಇದೆಲ್ಲ ಇದ್ರೆ ಸರಿ ಇರಲ್ಲ ಅಂತ ಪತ್ನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಯಾವಾಗ ಶಿವಮ್ಮಳ ಕಾಮದ ಪ್ರೇಮಕ್ಕೆ ಗಂಡನೇ ಅಡ್ಡಿಯಾದ್ನೋ ಪತ್ನಿ ಅನ್ನಿಸ್ಕೊಂಡವಳೆ ರಣರಾಕ್ಷಸಿಯಾಗಿದ್ದಾಳೆ. ಗೇಕ ಬಂದು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹುಡುಗ ಅವನಿಗೆ ಆ ಬಲರಾಮನ ಪ್ರೀಸ್ಕೊಂಡು ಅವನಿಗೆ ಹಿಂಸೆ ಕೊಟ್ಟು ಮನೇಲಿ ಹೊಡೆದು ಸಾಯಿಸ್ಬಿಟ್ಟು ಆಮೇಲೆ ನ್ಯಾಣ ಹಾಕಂದನ ಮಟ್ಟಕ್ಕೆ ಮಾಡಿ ಆ ಹುಡುಗನ್ನ ಕೊಲೆ ಮಾಡಿದ್ದಾಳೆ. ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು. ಕತ್ತಲ ರಾತ್ರಿಯಲ್ಲಿ ಹೈಡ್ರಾಮಾ ಶುರು ಮಾಡಿದವಳು ನನ್ನ ಗಂಡ ನೇಣು ಹಾಕ್ಕೊಂಡಿದ್ದಾನೆ ಅಂತ ಮನೆ ಮುಂದೆ ಬಂದು ಹೈಡ್ರಾಮಾ ಮಾಡಿದ್ಲು. ಊರೋರೆಲ್ಲ ಬಂದು ನೋಡೋದ್ರೊಳಗೆ ವೀರಣ್ಣನ ಪ್ರಾಣ ಪಕ್ಷಿ ಹಾರಿಹೋಗಿತ್ತು. ಸ್ಥಳಕ್ಕೆ ಬಂದ ಪೊಲೀಸರಿಗೆ ಈಕೆಯ 8 ಆಣೆ ಕಣ್ಣೀರಿನ ಮೇಲೆಯೇ ಅನುಮಾನ ಶುರುವಾಗಿತ್ತು. ಹೀಗಾಗಿ ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾಳೆ. ಗಂಡ ಊಟ ಮಾಡಿ ಮಲಗ್ತಿದ್ದಂತೆ ಮರ್ಮಾಂಗಕ್ಕೆ ಹೊಡೆದು ಕೊಂದಿದ್ದಾಗಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಅಮ್ಮ ಹೊಡೆದು ಸಾಯಿಸ್ಬಿಟ್ಲು ಹುಡುಗ ಒಳ್ಳೆ ಹುಡುಗ. ಮುಂದೆ ಈ ತರ ಆಗಬಾರ್ದು ಯಾರಿಗೂ. ಅದನ್ನ ಪೊಲೀಸ್ನವರು ಇದು ಕ್ರಮಬದ್ಧವಾಗಿ ಇದನ್ನ ಕ್ರಮ ಕೈಕೊಂಡು ಇದನ್ನ ಬಲಭದ್ರ ಮಾಡಬೇಕು. ಅವಳಿಗೆ ಶಿಕ್ಷೆ ಕೊಡಬೇಕು. ಒಟ್ನಲ್ಲಿ ಅಕ್ರಮ ಸಂಬಂಧದ ಆಸೆಗೆ ಬಿದ್ದವಳು ಸಪ್ತಪದಿ ತುಳಿದವನ ಪಾಲಿಗೆ ಹಂತಕಿಯಾಗಿದ್ದಾಳೆ. ಪರಪುರುಷನ ಮೋಹಕ್ಕೆ ಬಿದ್ದು ಗಂಡನನ್ನೇ ಕೊಂದು ಜೈಲು ಸೇರಿದ್ದಾಳೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಈ ಹೆಣ್ಮಕ್ಕಳಿಗೆ ಗಂಡ ಕಲ್ಗುಂಡಿನಂಗಿದ್ರು ತಮ್ಮೂರಿನ ಪ್ರಾಯದ ಹುಡುಗನ ಮೇಲೆ ಮೋಹವಾಗಿತ್ತು. ಗಂಡ ಮನೆಯಿಂದ ಹೊರ ಹೋಗ್ತಿದ್ದಂತೆ ವಿಡಿಯೋ ಕಾಲ್ನಲ್ಲಿ ಲಲ್ಲೆ ಹೊಡಿತಾ ಇದ್ಲು. ಇದೇ ಈಗ ದೊಡ್ಡ ಹೈಡ್ರಾಮಾ ಸೃಷ್ಟಿಸಿದೆ. ಗಂಡನಿಗೆ ಗೋಲಿ, ಇನಿಯನ ಜೊತೆ ಜಾಲಿ ಜಾಲಿ. ಮೊಬೈಲ್ನಲ್ಲಿ ಹೆಂಡತಿ ಕಳ್ಳಾಟ, ಲವರ್ ಜೊತೆ ಪ್ರೇಮದಾಟ. ಈಗಿನ ಕಾಲದ ಕೆಲವು ಆಂಟಿಯರಿಗೆ ಅದೇನ್ ಆಗಿದೆಯೋ ಒಂದು ಗೊತ್ತಾಗ್ತಿಲ್ಲ. ಮದುವೆಯಾಗಿ ಮಕ್ಕಳಾದ್ರೂ ಇವರ ಕೋಲ್ಮಿಂಚಿನ ಕೋಲಾಟ ನಿಲ್ತಿಲ್ಲ. ಮನೆ ಮಠ ಸಂಸಾರ ಅನ್ನೋದನ್ನ ಮರೆತು ಪರಪುರುಷನ ಜೊತೆ ಕಾಮದ ಉಯ್ಯಾಲೆಯಲ್ಲಿ ತಿಲಾಡ್ತಿದ್ದಾರೆ. ಗಂಡ ಮನೆಯಿಂದ ಹೊರ ಹೋಗ್ತಿದ್ದಂತೆ ಆಂಟಿಯ ಫೋನ್ ಆಟ ಶುರುವಾಗ್ತಿತ್ತು. ಪ್ರಿಯಕರನಿಗೆ ವಿಡಿಯೋ ಕಾಲ್ ಮಾಡಿಕೊಂಡು ಮುತ್ತಿನ ಸುರಿಮಳೆ ಶುರು ಮಾಡ್ತಿದ್ದಳು. ನೋಡಿ ನೋಡಿ ಆಂಟಿಯ ವಿಡಿಯೋ ಕಾಲ್ ಪ್ರೇಮದಾಟ ಹೇಗಿದೆ ಅಂತ. ಸ್ನಾನ ಮಾಡುವಾಗ್ಲೂ ವಿಡಿಯೋ ಕಾಲ್, ಊಟಕ್ಕೆ ಕೂತಾಗ್ಲೂ ವಿಡಿಯೋ ಕಾಲ್, ಮಲಗುವಾಗ್ಲೂ ವಿಡಿಯೋ ಕಾಲ್, ಎದ್ದಾಗ್ಲೂ ವಿಡಿಯೋ ಕಾಲ್.
ಗಂಡ ಮನೆಯಿಂದ ಹೊರ ಹೋದ್ರೆ ಸಾಕು ಇವರಿಬ್ಬರ ಸಂಸಾರ ವಿಡಿಯೋ ಕಾಲ್ನಲ್ಲೇ ಶುರುವಾಗ್ತಿತ್ತು. ಅದೇ ಈಗ ದೊಡ್ಡ ಹಂಗಾಮ ಎಬ್ಬಿಸಿದೆ. ಈಕೆ ಹೆಸರು ಲಕ್ಷ್ಮಿ ಅಂತ, ರಾಯಚೂರು ಜಿಲ್ಲೆಯ ಪೂಲಬಾವಿ ನಿವಾಸಿ. ಕೆಲ ವರ್ಷದ ಹಿಂದೆ ತಮ್ಮೂರಿನ ದೇವಣ್ಣ ಅನ್ನೋರ ಜೊತೆ ಮದುವೆಯಾದವಳು ಅದೆಷ್ಟು ಚೆನ್ನಾಗಿ ಸಂಸಾರ ಮಾಡಿದ್ಲೋ ದೇವರೇ ಬಲ್ಲ. ಗಂಡನಲ್ಲಿ ಕಾಣದ ಸುಖವನ್ನ ಪ್ರಿಯಕರನಲ್ಲಿ ಕಾಣೋದಕ್ಕೆ ಶುರು ಮಾಡಿದ್ಲು. ನಾವು ಡೈವರ್ಸ್ ಕೇಳಿದ್ವಿ. ಅವರು ಕೊಡ್ಸಂತ ಒಪ್ಪಿಗೆ ಒಪ್ಪಿಕೊಂಡು 2 ಲಕ್ಷ ಕೊಡ್ಸಂತ ಒಪ್ಪಿಕೊಂಡಿದ್ರು ಅವರು. ಆಮೇಲೆ ಏನಾಯ್ತು ರೀ, ಕೊಡಲಿಲ್ಲ ರೀ. ಮತ್ತು ಅವ್ರು ಯಾಕೆ ರೊಕ್ಕ ಕೊಡೋದಂತೇಳಿ ನಮ್ಗೆ ಈ ಥರ ಬಿಡೋದು ಇನ್ನು ಚಿತ್ರಹಿಂಸೆ ಕೊಡ್ತಾರೆ ನಮಗೆ. ವಿಡಿಯೋ ಕಾಲ್ ಆಂಟಿಯ ಕಳ್ಳಾಟ ಗೊತ್ತಾಗ್ತಾ ಇದ್ದಂತೆ ಗಂಡ ದೇವಣ್ಣ ಸಿಡಿದೆದ್ದಿದ್ದಾನೆ. ನನಗೆ ಇವಳ ಸಹವಾಸವೇ ಬೇಡ ಅಂತ ಪತ್ನಿಯಿಂದ ದೂರಾಗೋ ನಿರ್ಧಾರ ಮಾಡಿದ್ದಾನೆ. ಪ್ರೀತಿಸಿದವನ ಜೊತೆಗೆ ಈಕೆ ಚೆನ್ನಾಗಿರಲಿ, ಆದರೆ ನಾನು ಮದುವೆಗೆ ಖರ್ಚು ಮಾಡಿದಷ್ಟು ಹಣ ಕೊಟ್ಟು ಡಿವೋರ್ಸ್ ತಗೋ ಅಂತ ದೂರವಾಗಿದ್ದ. ಇದರಿಂದಾಗಿ ಲಕ್ಷ್ಮಿಯ ಕುಟುಂಬಸ್ಥರು ದೇವಣ್ಣನ ಮೇಲೆ ಹಗೆ ತೀರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕ್ತಿದ್ರಂತೆ. ಎಲ್ಲರದ್ದು ಒಂದೇ ಊರಾಗಿದ್ರಿಂದ ಜಮೀನಿಗೆ ಕಾಲುವೆ ನೀರು ಬಿಟ್ಕೊಳ್ಳೋ ವಿಚಾರದಲ್ಲಿ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಿದ್ದಂತೆ ಲಕ್ಷ್ಮಿಯ ಹೆತ್ತವರು ದೇವಣ್ಣ ಹಾಗೂ ಆತನ ಸಹೋದರನ ಮೇಲೆ ಮನಸ್ಸು ಇಚ್ಛೆ ಥಳಿಸಿದ್ದಾರೆ. ಸ್ವಲ್ಪ ಹೊಲ್ದಾಗ ನೀರು ಹೊಲ್ದಾಗ ಬಿಡ್ಬೇಡ್ರಪ್ಪ, ಕಾಲಿಗೆ ಬಿಡ್ರಿ, ನಮ್ಮ ಹೊಲ್ದಾಗ ಬಿಡಬೇಡ್ರಿ, ನಮ್ಮಲ್ಲಿ ಬಸ್ಸಿ ಬರ್ತಂತ ಕೇಳಿದಾಗ ನಿನ್ನೆ ಬರೀ ಏಟ ತಿಂಡಿ ಅಂತೇಳಿ ಸಡಿ ಹೊಡೆದು ಕರೆದು ನಮ್ಮ ಹುಡುಗಿ ಹೊಡೆದಾರ್ರಿ. ಮನೆಗೆ ಬಿದ್ದು ಒಂದು 20 ಜನ ಇತ್ತು ರೀ. ಹೆಣ್ಣು ಗಂಡ ಕೂಡಿ ಎಲ್ಲ ಹೆಣ್ಮಕ್ಳು ಕೂಡಿ ಕೆಡಿ ಹೊಡೆದಾರ್ರಿ. ನನ್ನ ಮಗನಿಗೆ ಸತ್ತನಂತ ಬಿಟ್ಟೋಗ್ಯಾರ್ರಿ ಮಗನ. ಒಟ್ನಲ್ಲಿ ತಾಳಿ ಕಟ್ಟಿದವನ ಜೊತೆ ಸುಖ ಸಂಸಾರ ಮಾಡೋದು ಬಿಟ್ಟು ಬೇರೊಬ್ಬನ ಜೊತೆ ಸಂಗ ಮಾಡಿದವಳು ತನ್ನ ಕೈಯಾರೆ ತನ್ನ ಬದುಕನ್ನ ಹಾಳು ಮಾಡಿಕೊಂಡಿದ್ದಾಳೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು. ಮೊನ್ನೆ ಚಿಂತಾಮಣಿಯಲ್ಲಿ ರೊಚ್ಚಿಗೆದ್ದಿದ್ದ ಹೆಣ್ಮಕ್ಳು ವ್ಯಕ್ತಿಯೊಬ್ಬನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ರು. ನಮ್ಮನೆ ಮಗಳ ಮರ್ಯಾದೆ ಹರಾಜ್ ಹಾಕ್ತಿದೀಯಾ ಅಂತ ಹಿಗ್ಗಾಮುಗ್ಗ ಥಳಿಸಿದ್ರು. ಆದ್ರೆ ಇವತ್ತು ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದು 23 ರಿಂದ 25 ಲಕ್ಷಕ್ಕೂ ಅಧಿಕ ಹಣವನ್ನು ಹೊಡೆದಿದ್ದಾರೆ. ಅವ್ರ ಫೋಟೋ ನನ್ನ ಫೋಟೋ ಎಡಿಟ್ ಮಾಡಿ ನಮ್ಮೂರು ಕಟ್ಮಾಚ್ನಳ್ಳಿ ಗೇಟಿಂದ ಹಿಡಿದು ನಮ್ಮೂರ್ವರೆಗೂ ಹಾಕ್ಕೊಂಡು ಬಂದಿದ್ದಾರೆ. ಬೀಳುತ್ತಿರೋ ಒಂದೊಂದು ಏಟು ನರಕ ತೋರಿಸ್ತಿದೆ. ತಮ್ಮಯ್ಯ ಅಂದ್ರೂ ಬಿಡ್ತಿಲ್ಲ, ನಂದೇನೂ ತಪ್ಪಿಲ್ಲ ಅಂದ್ರೂ ಕೇಳ್ತಿಲ್ಲ. ರೊಚ್ಚಿಗೆದ್ದ ಹೆಣ್ಮಕ್ಳು ಮುಖಾಮೂರ್ತಿ ನೋಡದೆ ಹಣ್ಣುಗಾಯಿ ನೀರ್ಗಾಯಿ ಮಾಡುತ್ತಿದ್ದಾರೆ. ನಮ್ಮನೆ ಹೆಣ್ಮಗಳ ಮಾನ ಹರಾಜು ಹಾಕ್ತೀಯಾ ಅಂತ ರಕ್ತ ಸೋರುವಂತೆ ಹಲ್ಲೆ ಮಾಡಿದ್ದಾರೆ. ನೆಲಕ್ಕೆ ಕೆಡವಿಕೊಂಡ ಹೆಣ್ಮಕ್ಳು ಬಿಸಿ ಬಿಸಿ ಕಜ್ಜಾಯ ಕೊಡುತ್ತಿದ್ರೆ ಇವ್ರ ಕೈಯಲ್ಲಿ ತಗಲಾಕೊಂಡ ಇವನ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಿತ್ತು. ಬಿಸಿ ಬಿಸಿ ಕಜ್ಜಾಯದ ಹಿಂದಿದೆಯಾ ಹನಿ ಹನಿ ಕಹಾನಿ. 2 ವರ್ಷದ ಸಂಬಂಧ, ಆಡಿದ್ರ ಕಳ್ಳಾಟ. ಹೆಣ್ಣು ಮಕ್ಕಳ ಕೈಯಲ್ಲಿ ಹಣ್ಣುಗಾಯಿ ನೀರುಗಾಯಿ ಆಗಿರೋ ಈತನ ಹೆಸರು ಆನಂದ್ ಅಂತ, ಚಿಂತಾಮಣಿ ನಿವಾಸಿ. ಕಟಮಾಚನಹಳ್ಳಿ ಶ್ರಾವಣಿ ಅನ್ನೋಳ ಜೊತೆ 2 ವರ್ಷದಿಂದ ಲಿವಿಂಗ್ ಸಂಬಂಧದಲ್ಲಿದ್ದನಂತೆ. ಇತ್ತೀಚೆಗೆ ಇಬ್ಬರೂ ದೂರವಾಗ್ತಿದ್ದಂತೆ ಶ್ರಾವಣಿ ಮದುವೆಯಾಗಿದ್ದಳು. ಇದರಿಂದ ಸಿಟ್ಟಿಗೆದ್ದ ಆನಂದ್ ತಮ್ಮ ಖಾಸಗಿ ಫೋಟೋಗಳನ್ನ ಊರಲ್ಲೆಲ್ಲ ಹರಿಬಿಟ್ಟಿದ್ದನಂತೆ. ಇದರಿಂದ ಸಿಟ್ಟಿಗೆದ್ದ ಶ್ರಾವಣಿ ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ರು ಅನ್ನೋ ಸುದ್ದಿಯಾಗಿತ್ತು. ಆದ್ರೀಗ ಇದೇ ಆನಂದ್ ಬೇರೆಯದ್ದೇ ಕಥೆ ಹೇಳುತ್ತಿದ್ದಾನೆ. ನಮ್ಮಿಬ್ಬರ ಖಾಸಗಿ ಫೋಟೋಗಳನ್ನ ಇಟ್ಕೊಂಡಿದ್ದ ಶ್ರಾವಣಿ 25 ಲಕ್ಷ ಹಣ ವಸೂಲಿ ಮಾಡಿದ್ದಳು. ಚೆಕ್, ಡಿಡಿ ಹಾಗೂ ಕ್ಯಾಶ್ ಮೂಲಕವೇ ಹಣ ಕೊಟ್ಟಿದ್ದೆ. ಅದನ್ನ ಕೇಳಿದ್ದಕ್ಕೆ ಈಗ ಹಲ್ಲೆ ಮಾಡಿದ್ದಾರೆ ಅಂತ 21 ಜನರ ವಿರುದ್ಧ ಹಲ್ಲೆಗೊಳಗಾದ ಆನಂದ್ ದೂರು ನೀಡಿದ್ದಾರೆ. ಇದರ ದೇವನಲ್ಲಿ ಮಾಲ್ಟು ಈ ಕಡೆ ಎಲ್ಲಾನು ತಿರುಗಾಡಿದಾಗ ಮತ್ತೆ ನಾವಿಬ್ರು ಕ್ಲೋಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಆ ಹುಡುಗಿ ರೆಕಾರ್ಡ್ ಮಾಡಿಬಿಟ್ಟು ನನ್ನ ಹತ್ರ ಒಂದು ನೋಡಿ ಡಿ ಡಿ ಮುಖಾಂತರ ಮತ್ತು ಕ್ಯಾಶ್ ಮುಖಾಂತರ ಮತ್ತು ಫೋನ್ಪೇ ಮುಖಾಂತರ ಒಂದು 23 ರಿಂದ 25 ಲಕ್ಷಕ್ಕೂ ಅಧಿಕ ಹಣವನ್ನು ಹೊಡೆದಿದ್ದಾಳೆ. ಆನಂದ್ ಮಾಡ್ತಿರೋ ಆರೋಪ ಒಂದು ಕಡೆ ಆದ್ರೆ ಹೆಣ್ಮಗಳು ಶ್ರಾವಣಿ ಬೇರೆಯದ್ದೇ ವಿಷಯ ಹೇಳುತ್ತಿದ್ದಾಳೆ. ಲೋನ್ ಕೊಡಿಸುವ ವಿಷಯವಾಗಿ ಆನಂದ್ ಹಾಗೂ ಶ್ರಾವಣಿಯ ಪರಿಚಯವಾಗಿತ್ತಂತೆ. ನಂತರ ಸೈಟ್ ಕೊಡಿಸ್ತೀನಿ ಅಂತ ನಂಬಿಸಿ ನಕಲಿ ಹಕ್ಕುಪತ್ರ ತೋರಿಸಿ ಲಕ್ಷ ಲಕ್ಷ ಹಣ ಪಡೆದಿದ್ದ. ಇದೇ ವಿಷಯವಾಗಿಯೇ ನಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಿತ್ತು. ನಾನು 6 ವರ್ಷದಿಂದ ಪ್ರೀತಿಸ್ತಿದ್ದ ಹುಡುಗನನ್ನ ಮದುವೆಯಾಗಿ ನೆಮ್ಮದಿಯ ಜೀವನ ನಡೆಸ್ತಿದ್ದೇನೆ. ಆದ್ರೆ ಈತ ನನ್ನ ಮತ್ತು ಆತನ ಫೋಟೋಗಳನ್ನ ಎಡಿಟ್ ಮಾಡಿ ಊರಲ್ಲೆಲ್ಲ ಹಂಚಿದ್ದಾನೆ. ಇದು ನಮ್ಮ ಕುಟುಂಬಸ್ಥರಿಗೆ ಗೊತ್ತಾಗ್ತಿದ್ದಂತೆ 4 ಏಟು ಕೊಟ್ಟಿದ್ದಾರೆ ಅಂತ ಶ್ರಾವಣಿ ಆರೋಪ ಮಾಡುತ್ತಿದ್ದಾರೆ. ನಮ್ಮದು ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ರು. ಅವ್ರ ಫೋಟೋ ನನ್ನ ಫೋಟೋ ಎಡಿಟ್ ಮಾಡಿ ನಮ್ಮೂರು ಕಟ್ಮಾಚ್ನಳ್ಳಿ ಗೇಟಿಂದ ಹಿಡಿದು ನಮ್ಮ ಊರ್ವರೆಗೂ ಹಾಕ್ಕೊಂಡು ಬಂದಿದ್ದಾರೆ.
ಆ ವಿಚಾರ ಕೇಳೋದಕ್ಕೆ ಬೆಳಗ್ಗೆ ನಮ್ಮಮ್ಮನೂ ನಮ್ಮಪ್ಪ ಅವರು ಅಲ್ಲಿ ಹೋಗಿದ್ರು. ಯಾಕಪ್ಪ ಹಿಂಗೆ ಫೋಟೋಸ್ ಎಲ್ಲ ಹಾಕಿದ್ದು ಅಂತೇಳಿ ನಮ್ಮಪ್ಪ ಕೇಳೋಕ್ಕೆ ಹೋಗಿದ್ರು. ನಮ್ಮಮ್ಮನೆಲ್ಲ ಕೆಳಗಡೆ ತೆಗೆದ್ಬಿಟ್ಟು ಕೆನ್ನೆಗೆಲ್ಲ ಹೊಡೆದು ನಮ್ಮ ಮೇಲೇ ಸ್ವಲ್ಪ ಅಟ್ಯಾಕ್ ಮಾಡಿದ್ರು. ಆವಾಗ ಆ ಇನ್ಸಿಡೆಂಟಲ್ಲಿ ಯಾರು ಹೆಂಗೆ ಹೊಡ್ಕೊಂಡ್ವೋ ಯಾರು ಹಿಂಗೆ ಮಾಡಿದ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಇವರಿಬ್ಬರ ಮಧ್ಯೆ ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು ಸುಳ್ಳು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ ಪೊಲೀಸರ ತನಿಖೆ ನಂತರವೇ ಅಸಲಿ ವಿಷಯ ಹೊರಬರಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ದರ್ಶನ್ರ ಬಲಗೈ ಬಂಟ ಧನ್ವೀರ್ಗೆ ಹೊಸ ಕಂಟಕ ಶುರುವಾಗಿದೆ. ಜೈಲಿನ ವಿಡಿಯೋ ವೈರಲ್ ಆಗ್ತಿದ್ದಂತೆ ಧನ್ವೀರ್ ಮೊಬೈಲ್ನ ಹಿಸ್ಟ್ರಿ ಕೆದಕೋದಕ್ಕೆ ಪೊಲೀಸರು ಶುರು ಮಾಡಿದ್ದಾರೆ. ದಾಸನ ಪರಮಾಪ್ತನಿಗೆ ಜೈಲಿನ ವಿಡಿಯೋ ಸಂಕಷ್ಟ. ಧನ್ವೀರ್ ಮೊಬೈಲ್ ರಿಟ್ರೀವ್, ಹೊರಬೀಳುತ್ತಾ ಸತ್ಯ. ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ಕೈದಿಗಳ ಪಾಲಿನ ಸ್ವರ್ಗವಾಗಿದೆ. ಕಾಸಿದ್ರೆ ಸಾಕು, ಜೈಲಲ್ಲೇ ಸ್ವರ್ಗ ನೋಡ್ತಿದ್ದಾರೆ. ಗುಂಡು ತುಂಡಿನ ಜೊತೆ ಭರ್ಜರಿ ಪಾರ್ಟಿಯನ್ನು ಮಾಡ್ತಿದ್ದಾರೆ. ಮಾಡಬಾರದನ್ನ ಮಾಡಿ ಜೈಲು ಸೇರಿದ್ದವರೇ ಸುಖದ ಸುಪ್ಪತ್ತಿಗೆಯ ಜೀವನ ನಡೆಸುತ್ತಿದ್ದಾರೆ. ಯಾವಾಗ ಜೈಲು ಕರ್ಮಕಾಂಡದ ವಿಡಿಯೋ ವೈರಲ್ ಆದವೋ ಇದರ ಮೂಲವನ್ನ ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್ನ ಬಲಗೈ ಬಂಟ ನಟ ಧನ್ವೀರ್ ಕಡೆಯಿಂದಲೇ ವಿಡಿಯೋ ವೈರಲ್ ಆಗಿರಬಹುದು ಅನ್ನೋ ಅನುಮಾನ ಗೆದ್ದಿದೆ. ದರ್ಶನ್ಗೆ ಕೊಡದ ಸವಲತ್ತು ಬೇರೆಯವರಿಗೆ ಕೊಡ್ತಿದ್ದಾರೆ ಅಂತ ಧನ್ವೀರೇ ವಿಡಿಯೋ ವೈರಲ್ ಮಾಡಿದ್ರ ಅನ್ನೋ ಶಂಕೆ ಮೂಡಿದೆ. ಹೀಗಾಗಿಯೇ ಪೊಲೀಸರು ಧನ್ವೀರ್ ಜನ್ಮ ಜಾಲಾಡ್ತಿದ್ದಾರೆ. ದರ್ಶನ್ರನ್ನ ಹೊರಗೆ ಕರ್ಕೊಂಡು ಬರುವುದಕ್ಕೆ ಹಿಂದೆ ಮುಂದೆ ಓಡಾಡ್ತಿದ್ದ ಧನ್ವೀರ್ಗೆ ಈಗ ನಡುಕ ಶುರುವಾಗಿದೆ. ಜೈಲು ವಿಡಿಯೋದ ಅಸಲಿ ಕಹಾನಿ ಹಿಂದೆ ಬಿದ್ದ ಪೊಲೀಸರು ಧನ್ವೀರ್ ಮೊಬೈಲ್ ಅನ್ನು ರಿಟ್ರೀವ್ ಮಾಡಲು ಮುಂದಾಗಿದ್ದಾರೆ. ಧನ್ವೀರ್ ಮೊಬೈಲ್ನಿಂದ ಹೋದ ಕಾಲ್ ಲಿಸ್ಟ್, ವಾಟ್ಸ್ಆಪ್ ಚಾಟಿಂಗ್, ವಿಡಿಯೋ ಸೆಂಡ್ ಮಾಡಿರೋದರ ಬಗ್ಗೆಯೂ ಪರಿಶೀಲನೆ ನಡೆಸುತ್ತಿದ್ದಾರೆ. FIR 1 ರಿಜಿಸ್ಟರ್ ಆಗಿದೆ, NC2 ನಂತರ ಅದು FIR ಕನ್ವರ್ಟ್ ಆಗಿದೆ. ಆ ನಿಟ್ಟಿನಲ್ಲಿ ಕೆಲವರಿಗೆ ಇಂಟ್ರೋಗೇಟ್ ಮಾಡ್ತಾ ಇದ್ದೀವಿ. ಇದು ತಾವು ಏನೋ ಹೆಸರು ಹೇಳಿದ್ರೆ ಅದು ಅವ್ರಿಗೆ ಕೂಡ ಇನ್ವೆಸ್ಟಿಗೇಷನ್ಗೋಸ್ಕರ ಕರೆದಿದ್ರು ನಮ್ಮ ಟೀಮ್ ಅವರು. ನೋಡೋಣ ಏನು ಯಾವ ರೀತಿ. ಇಡೀ ಪ್ರಕರಣ ಧನ್ವೀರ್ ಸುತ್ತಾಡ್ತಿರೋ ಹೊತ್ತಲ್ಲದೆ ಮತ್ತೋರ್ವನ ಮೇಲೆ ಅನುಮಾನ ಶುರುವಾಗಿದೆ. ರೌಡಿ ಶೀಟರ್ ಸೈಕಲ್ ರವಿ ಸಹಚರರೇ ಲೀಕ್ ಮಾಡಿದ್ರ ಅನ್ನೋ ಶಂಕೆಯೂ ಎದ್ದಿದೆ. ಹೀಗಾಗಿ 16 ಆಂಗಲ್ನಲ್ಲಿ ಪೊಲೀಸರು ತನಿಖೆ ನಡೆಸ್ತಾಗಿದ್ದು ಧನ್ವೀರ್ ಕೈವಾಡ ಆಗಿದೆಯಾ ಇಲ್ವಾ ಅನ್ನೋದು ವರದಿ ಬಂದ ಮೇಲೆ ಗೊತ್ತಾಗಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.